ಈ ವಿಚಾರದಲ್ಲಿ ಪುರುಷರು ಮಹಿಳೆಯರು ಇಬ್ಬರೂ ಮೋಸ ಮಾಡುತ್ತಾರೆ. ಆದರೆ ಮಹಿಳೆಯರ ವಿಷಯದಲ್ಲಿ ಮೋಸಕ್ಕೆ ಕಾರಣ ಕೇವಲ ಲೈಂಗಿಕತೆ ಅಥವಾ ಯಾರೊಬ್ಬರ ಮೇಲಿನ ಆಕರ್ಷಣೆಯಲ್ಲ, ಅದರ ಹಿಂದೆ ಬೇರೆ ಕೆಲವು ಕಾರಣವಿರಬಹುದು. ಸಂಬಂಧ ತರಬೇತುದಾರ ಕೋಮಲ್ ಈ ಬಗ್ಗೆ ಮಾತನಾಡಿದ್ದಾರೆ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಮೋಸ ಮಾಡುವ ಬಗ್ಗೆ ಆಗಾಗ್ಗೆ ಚರ್ಚೆ ಮಾಡುವುದನ್ನು ನೋಡಿರಬಹುದು. ಇತ್ತೀಚೆಗಂತೂ ಮದುವೆಗೂ ಮುನ್ನವೇ ಅಂದರೆ ಡೇಟಿಂಗ್ ಸಮಯದಲ್ಲಿ, ನಿಶ್ಚಿತಾರ್ಥದ ನಂತರ ಅಥವಾ ಮದುವೆಯಾದ ಕೆಲವು ವರ್ಷಕ್ಕೆ ಪರಸ್ಪರರು ಮೋಸ ಮಾಡುವುದನ್ನು ನೋಡಿರಬಹುದು. ಈ ವಿಚಾರದಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ಮೋಸ ಮಾಡುತ್ತಾರೆ. ಆದರೆ ಮಹಿಳೆಯರ ವಿಷಯದಲ್ಲಿ ಅವರ ಮೋಸಕ್ಕೆ ಕಾರಣ ಕೇವಲ ಲೈಂಗಿಕತೆ ಅಥವಾ ಯಾರೊಬ್ಬರ ಮೇಲಿನ ಆಕರ್ಷಣೆಯಲ್ಲ, ಅದರ ಹಿಂದೆ ಬೇರೆ ಯಾವುದೋ ಕಾರಣವಿರಬಹುದು. 34 ರಿಂದ 38 ವರ್ಷದೊಳಗಿನ ಮಹಿಳೆಯರು ಏಕೆ ಚೀಟ್ ಮಾಡ್ತಾರೆ ಎಂಬುದನ್ನು ಅವರು ವಿವರಿಸುತ್ತಾರೆ. ಮಹಿಳೆಯರು ಮೋಸ ಮಾಡುವುದೇಕೆ? ಮಹಿಳೆ ತನ್ನ ಸಂಗಾತಿಗೆ ಮೋಸ ಮಾಡಲು ಅಥವಾ ದ್ರೋಹ ಮಾಡಲು ಕಾಮವು ಅಪರೂಪ ಎಂದು ಸಂಬಂಧ ತರಬೇತುದಾರರು ಹೇಳುತ್ತಾರೆ. ಒಂಟಿತನ, ಭಾವನಾತ್ಮಕತೆ ಮತ್ತು ಸೆಲ್ಫ್ ರಿಯಲೈಸೇಷನ್ ವಂಚನೆಗೆ ಪ್ರಮುಖ ಕಾರಣಗಳಾಗಿರಬಹುದು. ಈ ವಯಸ್ಸಿಗೆ ಬರುವ ಹೊತ್ತಿಗೆ ಮಹಿಳೆಯರು ಭಾವನಾತ್ಮಕವಾಗಿ ಕಳೆದು ಹೋಗಿರುತ್ತಾರೆ. ತಾಯಿಯಾಗಿ, ಹೆಂಡತಿಯಾಗಿ ಮತ್ತು ಮನೆಯ ಪಾಲಕರಾಗಿ ಹೆಚ್ಚು ಸಮಯವನ್ನು ಕಳೆಯುತ್ತಾರೆ. ಆಗ ಅವರಿಗೆ ತಮ್ಮ ಕನಸುಗಳು ಮತ್ತು ಆಸೆಗಳಿಗೆ ಇನ್ನು ಮುಂದೆ ಬೆಲೆಯಿಲ್ಲ ಅನಿಸಬಹುದು. ಒಂಟಿತನದ ಅನುಭವ, ಸಂಗಾತಿಗೆ ತನ್ನ ಬಗ್ಗೆ ಒಂಚೂರು ಭಾವನೆ ಇಲ್ಲದಿರುವುದು, ಸಾಮೀಪ್ಯ ಇಲ್ಲದಿರುವುದರಿಂದ ಸಹ ಒಂಟಿತನವನ್ನು ಅನುಭವಿಸಬಹುದು. ಮಹಿಳೆಯರಿಗೆ ವಿಶೇಷವಾಗಿ ಪ್ರೀತಿ, ತಿಳುವಳಿಕೆ ಮತ್ತು ತಮ್ಮ ಸಂಗಾತಿಯೊಂದಿಗೆ ಸುರಕ್ಷಿತ ಭಾವನಾತ್ಮಕ ಬಂಧದ ಅಗತ್ಯವಿದೆ. ಸಮಸ್ಯೆಗಳು ಉದ್ಭವ ಮಹಿಳೆಯರು ಸಾಮಾನ್ಯವಾಗಿ 30 ವರ್ಷಗಳ ನಂತರ ತಮಗೆ ಅಸ್ತಿತ್ವವೇ ಇಲ್ಲವೇನೋ ಎಂಬಂತಹ ಸಮಸ್ಯೆ ಅನುಭವಿಸುತ್ತಾರೆ. ಆಗಾಗ್ಗೆ ತಮ್ಮನ್ನು ತಾವು ನನ್ನ ಕುಟುಂಬದಿಂದ ಹೊರಗೆ ನಾನು ಯಾರು, ನಾನು ನನ್ನ ಆಸೆಗಳನ್ನು ತ್ಯಜಿಸಿದ್ದೇನೆಯೇ ಮತ್ತು ಈ ನಿಜವಾಗಿಯೂ ಪ್ರೀತಿ ಎಂದರೆ ಇದೇನಾ ಎಂದು ಕೇಳಿಕೊಳ್ಳುತ್ತಾರೆ. ಪ್ರೀತಿ ಇಲ್ಲದ ಮೇಲೆ ಮಹಿಳೆಯರು ತಮ್ಮ ಸಂಗಾತಿಯಿಂದ ಪ್ರೀತಿಯನ್ನು ಪಡೆಯದಿದ್ದಾಗ ಅಥವಾ ಸಂಗಾತಿ ಅವರನ್ನು ಗಮನಿಸುವುದನ್ನು ನಿಲ್ಲಿಸಿದಾಗ ಅವರ ಜೀವನದಲ್ಲಿ ಹೊಸಬರು ಬರುತ್ತಾರೆ. ಕೊನೆಗೆ ಅವರು ಅವರನ್ನು ಗಮನಿಸಲು, ಮೆಚ್ಚಿಸಲು ಪ್ರಾರಂಭಿಸುತ್ತಾರೆ. ಮಹಿಳೆಗೆ ಮೊದಲಿದ್ದ ಉಸಿರುಗಟ್ಟಿದ ವಾತಾವರಣ ಹೋಗಿ ಈಗ ಮತ್ತೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ತೋರುತ್ತದೆ. ಕಳೆದು ಹೋದ ಭಾವನೆ ಮಹಿಳೆಯರು ವಯಸ್ಸಾದಂತೆ ಕಾಮಕ್ಕಿಂತ ಹೆಚ್ಚಾಗಿ ಪೂರೈಸದ ಅಗತ್ಯತೆಗಳು ಮತ್ತು ಕಳೆದು ಹೋದ ಭಾವನೆ ಬರತೊಡಗುತ್ತದೆ. ಹಾಗಾಗಿ ಸಂಬಂಧ ತರಬೇತುದಾರರು ಈ ಪೋಸ್ಟ್ ಮೂಲಕ ಮಹಿಳೆಯರು ಏಕೆ ಮೋಸ ಮಾಡುತ್ತಾರೆ ಎಂಬುದನ್ನು ವಿವರಿಸಲು ಪ್ರಯತ್ನಿಸಿದ್ದಾರೆ.